ಬ್ರಹ್ಮಕ್ಕೆ ಬರೋದಿಲ್ಲ. ಬ್ರಹ್ಮಂದ್ರೆ ಫೇಲ್ ಆಗಿಬಿಡ್ತೀವಿ ನೀವು. ಸಾಧನ ಮಾಡಿ, ಸಾಧನೆ ವೀಣ ಬ್ರಹ್ಮ ಹೋಗ್ಬಾತ ಇದು ಆಗಿಬಿಡ್ತಾ ಇದು ಆಗಿಬಿಡ್ತಾ. ಅದಕ್ಕೆ ಪೈಲೆ ಸಾಧನ ಮಾಡಬೇಕು. ನಾವು ಸಾಧನ ಅಂದ್ರೆ ನಾಮಸ್ಮರಣೆ ಮಾಡಿ, ನಾಮಸ್ಮರಣೆ ಮಾಡಿ ಇಷ್ಟ ದೇವತಾ ಅಂದ್ರೆ ಗುರುಗಳನ್ನ ಸಾಕ್ಷಾತ್ಕಾರ ಮಾಡ್ಕೊಂಡು ಬರ್ಬೇಕು ನಾವು. ಸಾಕ್ಷಾತ್ಕಾರ ನಮ್ಗೆ ಯಾರು ಹೇಳೋದಲ್ಲ. ಮುಂದೆ ಏನು ಸಂಕಟ ಇತ್ತಂದ್ರೆ ಮಹಾರಾಜ್ ಹೇಳ್ತಿದ್ರು ನಾವು ನಮಗೆ ಅಲ್ಲಿ ಹೋಗ್ಬೇಡ ಅಂತಂದ್ರೆ ಅಂತ ನಾವು ಆರಾಮ ಅಷ್ಟು 3 ವರ್ಷ 4 ವರ್ಷ ಅಲ್ಲಿದ್ದು ಅಗದಿ ಸುಖರು ಬಂದಿದ್ದಿನ. ಇದಕ್ಕೆ ಅನೇಕ ಸಂಕಟ ಇತ್ತು ಅಲ್ಲಿ. ಆ ಸಂಕಟದಲ್ಲಿ ಪಾರ ಮಾಡೋರು ಯಾರು? ಗುರು, ಸಗುಣ ಗುರು. ನಿರ್ಗುಣ ಏನು ನಿರ್ಗುಣ ಏನು ಕೊಡಂಗಿಲ್ಲ. ನಿರ್ಗುಣ ಏನು ಕೊಡಂಗಿಲ್ಲ ನೋಡ್ರಿ. ನಿರ್ಗುಣ ಆನಂದ. ನೀನು ದೇಹ ಅದ ಅಂತ ಹೇಳ್ಬಿಟ್ರು. ನೀನು ಹಸಿವಾಗ್ಯದ ನೆರಳಿಗಾಗ್ಯದ ಅಂದ್ರೆ ನೀನು ಬ್ರಹ್ಮ ಇದ್ದೀವಿ, ನಿನಗೆ ಯಾಕೆ ಹಸಿವು ನೀರಿಡ್ಕಂತಾರೆ? ನಾವು ಬ್ರಹ್ಮ ಇದ್ದೇ ಇರೋಲ್ಲ. ನಾನು ಇತ್ತಂದ್ರೆ ನನಗೆ ಹಸಿವು ನೀರಿಡ್ಕಾಗಿಲ್ಲ. ನಾವು ಬ್ರಹ್ಮ ಇದ್ದಿಲ್ಲ. ಇಲ್ಲ ಇದ್ರು ಸಹಿತ ನನಗೆ ಹಸಿವು ನೀರಿಡ್ಕೋದಿಲ್ಲ. ಎಲ್ಲಿ ತನಕ ನಿಮ್ಗೆ ಹಸಿವು ನೀರಿಡ್ಕಿದ್ರೆ ಅಲ್ಲಿ ತನಕ ಬಿಡಬೇಡ್ರಿ ನೀವು. ನಾನೇ ನಿಮ್ಗೆ ತಾರಿಸ್ತದೆ. ಇದೊಂದು ಲಕ್ಷ ಇಡ್ರಿ. ನಾಮಸ್ಮರಣೆ ಧ್ಯಾನ ಮಾಡಲಿಕ್ಕೆ ಬೇಕು. ನೀವು ಧ್ಯಾನದಿಂದೇ ಮುಂದೆ ಬರ್ತದೆ ಮನುಷ್ಯ. ನೋಡಿ, ಭಾಗಸ್ವಾಮಿ ಮಹಾರಾಜರು, ನರಸಿಂಹೇಶ್ವರ ಮಹಾರಾಜರು ಎಲ್ಲ ಗುರುಗಳು ಕಡೆ ತನಕ ಸಾಧನೆ ಮಾಡ್ಯಾರ. ಸಾಯಿ ತನಕ ಗುರುದೇವ್ರ ಅಂಗಡಿ ಸಾಯುವ ದಿವಸ 6 ತಾಸು ಧ್ಯಾನಕ್ಕೂ ತಿಂದಾಡ್ಸಕ್ತಾರೆ. ಈ ಸ್ಥಿತಿ ಇದೆ ನಮ್ಮ ಸಂಪ್ರದಾಯದಿಂದ. ಅದಕ್ಕೆ ಬ್ರಹ್ಮಜ್ಞಾನ ಕಡೆ ಏಕದಮ್ ಹೋಗ್ಬೇಡ್ರಿ ನೀವು. ಎಲ್ಲ ಸಗುಣ ಸಾಕ್ಷಾತ್ಕಾರ ಆಗಿದೆ ನೋಡಿ. ಒಂದು ರೂಪ್ ಹಿಡ್ಕೊಂಡು ನಾವು ಮಾಡಿರ್ತೀವಿ ಅಂದ್ರೆ ನೋಡಿ, ನರಸಿಂಹೇಶ್ವರ ಮಹಾರಾಜ್ ಮುಂದೆ ಇರ್ತಾರೆ ನಮ್ಮ ಮುಂದೆ. ಅವ್ರು ಹೇಳ್ತಾರೆ, ಮಾತಾಡ್ತಾರೆ. ದರ್ಶನ ಸ್ಪರ್ಶನ ಸಂಭಾಷಣೆ 3 ಆಗ್ತಾವೆ ಸಗುಣ ಸಾಕ್ಷಾತ್ಕಾರ. ಅದಕ್ಕೆ ನಿರ್ಗುಣ ಹೇಳಬೇಕು. ನಿರ್ಗುಣ ಹೇಳಿದ್ರೆ ಸಹಿತ ಅದು ಹಿಂದೆ ಹಚ್ಚಬಾರ್ದು. ನಾವು ಪೂರ್ಣ ಸ್ಥಿತಿ ಒಳಗಿರಬೇಕು ಅಂದ್ರೆ ನಿರ್ಗುಣ ಹೇಳಿದ್ ಬರ್ತದೆ. ನಾವೇ ಸ್ಥಿತಿ ಒಳಗಿದ್ದ ಪೂರ್ಣ ಏನು ಹೇಳ್ಬೋದು ಅವ್ರಿಗೆ. ಅದಕ್ಕೆ ನಮಗೇನಪ್ಪ ಸಗುಣ ಸಾಕ್ಷಾತ್ಕಾರಗಳು. ಅದ ಹಿಂಗ ನಿಮ್ಗೆ ಲಗ್ನ ಆಗ್ತದ ಅಂತ ಅಂದ್ರೆ ಅವ್ರ ಲಗ್ನ ಆಗಿರ್ಬೇಕು. ನಮ್ಮ ಕಣ್ಣು ಮುಂದೆ ಬರ್ತದ ಅಂತ ಹೇಳ್ತೀವಿ ಆಗ್ತದಂತ. ನಿಮ್ಗೆ ಗೊತ್ತಿಲ್ಲ, ನಾವೇನು ಹೇಳ್ಬೇಕಾಗ್ತದೆ? ಲಗ್ ಕೊಡ್ಬೇಕಾಗ್ತದೆ. ಏನು ಹೇಗೆ ಬರಲಿಲ್ಲ ಅಂದ್ರೆ ಏನಾಗ್ತದೆ? ಅದಕ್ಕೆ ಹೇಗುತ್ತಾಗ್ತಾನೆ ಪೈಲಾ ಸಗುಣ ಸಾಕ್ಷಾತ್ಕಾರ ಮಾಡ್ಕೋರಿ. ದೇವ್ರ ಪ್ರತ್ಯಕ್ಷ ಇದ್ದಾನವ. ನೋಡ್ರಿ, ಪಾಂಡುರಂಗದು ಎಲ್ಲರ ದರ್ಶನ ಆಗ್ತಿತ್ತು. ಯಾರು ನಾಮದೇವ ಪಂಡರ್ಪುರ ಇದು ಪಾಂಡುರಂಗ ಕೂಡ ಊಟ ಮಾಡ್ತಿದ್ದವ, ತಿಂತಿದ್ದ, ಎಲ್ಲ ಮಾಡ್ತಿದ್ದ. ಅವನು ಪೂಜಾ ಮಾಡ್ತಿದ್ದ. ಭಗವಂತ ಒಂದು 5 ವರ್ಷ ಇದ್ದಾಗ ಹುಡುಗಿದ್ದಾಗೆ ಅವ ಹಾಲು ಕೊಡ್ದಾನ ದೇವ್ರ. ಯಾರು? ಪಾಂಡುರಂಗ ಹಾಲು ಕೊಡ್ದಾನ. ಅವ್ರ ಚರಿತ್ರ ಇದು ನಾಮದೇವ್ದು ಹೇಳ್ತೀನಿ ನಿಮಗೆ. ಅದಕ್ಕೆ ಇದು ಸಗುಣ ನಿಮ್ಗೆ ಹಿಂಗೆ ಮಾಡಲಿ. ಪೈಲಾ ಸಗುಣ ಪಕ್ಕಾ ಬರ್ಬೇಕು ನಿಮ್ಗೆ. ಸಗುಣ ಸಾಕ್ಷಾತ್ಕಾರ ಮಹಾರಾಜರು ಅಂತಂದು ಗೌರವ ಹೋದ್ರೆ ಮಹಾರಾಜ ಬಂದು ನಿಂದಿರ್ಬೇಕು ನಿಮಗೆ. ಅಂದ್ರೆ ನಿಮ್ಮ ಕಾಲೆಲ್ಲ ಆಗ್ತಾವೆ ಏನ್ರಿ. ಅದಕ್ಕೆ ಪೈಲಾ ಸಗುಣ ಸಾಕ್ಷಾತ್ಕಾರ ಮಾಡ್ಕೊರಿ. ಹಿಂದಾಡಿ ನಿರ್ಗುಣ ಆದಿ ಸಗುಣ ಪದರಿ ಪಾಡ ನಂತರ ಇದು ನಿರ್ಗುಣ ದಾಖ ಅಂತ ಹೇಳ್ತಾರೆ. ಸಗುಣ ಸಾಕ್ಷಾತ್ಕಾರ ಮಾಡ್ಕೊರಿ. ನಾಮ ರೂಪ ತಾನೇ ಬರ್ತದೆ ಮುಂದೆ. ನಾಮಸ್ಮರಣೆ ಮಾಡ್ಕತ್ತಿಲ್ಲ, ಆ ರೂಪ ಧ್ಯಾನ ಮಾಡ್ಲಿಕ್ಕತ್ತಿಲ್ಲ. ನಾವು ಮಾಡ್ತೀವಿ ನುಷ್ಟೇ. ನಾವೇನು ಮಾಡ್ತೀವಿ? ನಾಮಸ್ಮರಣೆ ಮಾಡ್ತೀವಿ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್. ಮುಂದೆ ರಾಮ ಇಲ್ಲ, ಏನಿಲ್ಲ. ರೂಪ ಬೇಕು. ನಾಮ ರೂಪ ಮಾನಿ ಮೇಳ ಅವ್ಹ ವಾಚೇತ ಗೊಂದಳ ಅಂತಂದ್ರು. ನಮ್ಮ ರೂಪ ಇದ್ದಿಲ್ಲ, ನಾವು ಹಿಡಿದಿದ್ದಿಲ್ಲ ಅಂದ್ರೆ ನೀವೇನು ನಾಮಸ್ಮರಣೆ ಮಾಡ್ತೀವಿ, ಇದು ಹುಚ್ಚು ಮನುಷ್ಯ ಬಡ್ಬಡಿಸಿದಂಗೆ ಆತು ಅಂತ ಹೇಳ್ತಾರೆ. ಸ್ಪಷ್ಟ ಹೇಳ್ತಾರೆ ಸಾಧು ಸಂತರು. ಅದಕ್ಕೆ ನಾವು ಯಾರು ನಾಮಸ್ಮರಣೆ ಮಾಡ್ತೀವಿ? ನಾವು ಓಂ ನಮಸ್ಕಾರ ಅಂತೀವಿ. ಓಂ ನಮಸ್ಕಾರ ಅಂದ್ರೆ ನಿಮ್ಮ ಗುರುಗಳಲ್ಲಿ ಮುಂದೆ ಬರಬೇಕು, ಇದಕ್ಕೆ ಶಂಕರರ ಮುಂದೆ ಬರಬೇಕು. ಬರಲಿಲ್ಲ ಅಂತ ನೀವು ಏನು ಅಂದಿದ್ದಲ್ಲಿ ಬರ್ತ ನೀವು ಬಿಟ್ಟು ದಿವಸ ಆದ್ರೆ ನೀವೇನು ಮಾಡಿಲ್ಲ, ಏನೇನು ಇದು ಸಿಗಲಿಕ್ಕೆ ಶಕ್ಯನೇ ಇಲ್ಲ. ಅವ್ರು ಎಲ್ಲ ಹೇಳ್ತಾರೆ, ಶಾಸ್ತ್ರ ಹೇಳ್ತದಕ್ಕೆ. ನೀವು ನಾಮಸ್ಮರಣೆ ಮಾಡಿರ್ತದೆ. ಅದಕ್ಕೆ ನಾಮ ಅಖಂಡ ಸ್ಮರಾಲೆ ರೂಪಮನಿ ಆಠವಾಲೆ ಅಂತ ಹೇಳ್ತಾರೆ. ಶಾಸ್ತ್ರನೇ ಹೇಳ್ತದೆ ರೂಪಮನಿ ಆಠವಾಲೆ. ಆ ರೂಪ ನೀವು ಹಿಡಿದಿಲ್ಲ ಅಂತಂದ್ರೆ ನಿಮಗೆ ಕಷ್ಟದ ಬಹಳ. ಆ ಗುರುಂದು ನಿಮ್ಮ ಸದ್ಗುರುನ ರೂಪ ಹಿಡಿಬೇಕು. ಸದ್ಗುರು ರೂಪ ಹಿಡ್ಕೊಂಡು ನಾವು ಮಾಡ್ಕೋತ ಹೋದ್ರೊಳಗೆ ಸದ್ಗುರುಗ ನಮ್ಮ ಅವ್ವ ಅಂತ ಅನ್ಬೇಕು. ಸದ್ಗುರುನಾಥ್ माझे आई मधला ठाव द्यावा पै. ಸದ್ಗುರುನಾಥ್ माझे आई मधला ठाव द्याವ ಅಂತೀವಿ. ಅವು ಅಂತಂತೀವಿ ಅವ್ರಿಗೆ. ಅವು ಅಂತಂದು ಆ ಭಾವ ಇಡಬೇಕದು. ಅವು ಅಂತ ಭಾವ ಇಡ್ಬೇಕು. ಏನೋ ಸಂಬಂಧ ಹಚ್ಕೋಬೇಕು ಗುರುಂದು. ಗುರು ಏನಂತಂದ್ರೆ ಸಂಬಂಧ ಇರ್ತದೆ. ಅವು ಅಂತ ತಿಳ್ಕೊರಿ. ಇದಕ್ಕೆ ಒಬ್ಬ ಸತ್ಪುರುಷರಾಗಲಿ ಇದು ದೇವ್ರನ್ನ ತಿಳ್ಕೊರಿ.
ಇದಕ್ಕೆ ಮತ್ತೆ ನಮ್ಮ ಅಣ್ಣ ಇದ್ದಾನೆ ತಮ್ಮ ಇದ್ದಾನೆ ಏನೋ ಸಂಬಂಧ ಹಚ್ಕೊಂಡು ಪ್ರೇಮ ನಿರ್ಮಾಣ ಆಗ್ತದೆ. ಸಂಬಂಧ ಏನಿದೆ ಅಂತಂದ್ರೆ ಪ್ರೇಮ ಹೆಂಗೆ ನಿರ್ಮಾಣ ಆಗುತ್ತೆ ಮೇಲೆ ಅವ್ನ ಭಗವಂತ ಪ್ರೇಮಕ್ಕೆ ಅದು ಆ ಭಾವ ಅವ್ನ ಭಾವದ ಹಸಿವದ ಅವ್ಗೆ ನೀವೇನು ಅಂತೀರಿ ಅದು ನಿಮ್ಮ ಭಾವ ನೀವು ನೋಡ್ಕೊಂಡು ಅವ್ನಿಗೆ ಆನಂದ ಆಗ್ತದ ಅವ್ನ ದರ್ಶನ ಕೊಟ್ಟು ಅವನೇ ಮುಂದೆ ಮುಕ್ತ ಮಾಡ್ತಾನೆ. ಹಂಗೆ ನಿರ್ಗುಣ ಬ್ರಹ್ಮ ಹೇಳ್ತಾನೆ ಅವನಿಗೆ ಏನು ಅದಕ್ಕೆ ಹೇಳುದು ಅದನ್ನ ಪೈಲ ಸಗುಣ ಸಾಕ್ಷಾತ್ಕಾರ ಮಾಡ್ಕೊಂಡು ಹಿಂದಾಳೆ ನಿರ್ಗುಣ ನೀವು ಎಷ್ಟು ಬೇಕಾದ್ರೆ ಹೇಳ್ರಿ. ಯಾರಿಗೆ ಸತ್ಪಾತ್ರಿ ಅಂದ್ರೆ ಯಾರಿಗೆ ಅದು ಯೋಗ್ಯತೆ ಅದ ಅವ್ರಿಗೆ ಅಷ್ಟೇ ಹೇಳ್ಬೇಕು. ನಿರ್ಗುಣ ಎಲ್ಲರಿಗೂ ಹೇಳ್ಬೇಕು ಬಂತು ಅಂದ್ರೆ ಯಾರಿಗೂ ಏನು ಕೇಳಂಗಿಲ್ಲ. ಈ ಕಿವಿದು ಕೇಳ್ತಾರೆ, ಈ ಕಿವಿದು ಬಿಟ್ಟು ಬಿಡ್ತಾರೆ. ಏನು ಮಾಡುವುದು ಅದಕ್ಕೆ ಪೈಲೆ ನಾಮಸ್ಮರಣೆ ಮಾಡಿ. ಗುರು ಪಟ್ಟಿದ್ದು ನಾಮ ಅತ್ಯಂತ ಶ್ರೇಷ್ಠದ ನಾಮ ರೂಪ ಗುರು ರೂಪೇ ಹೇಳಿದ್ರು. ಧ್ಯಾನ ಮೂಲಂ ಗುರುಮೂರ್ತಿ, ಪೂಜಾ ಮೂಲಂ ಗುರುಪಾದಂ, ಮಂತ್ರ ಮೂಲಂ ಗುರು ವಾಕ್ಯಂ, ಮುಕ್ತಿ ಮೂಲಂ ಗುರುಕೃಪ. ಈ ಒಂದೇನೋ ಸಂಕಟ ಬಂತು ಅಂದ್ರೆ ಯಾರು ಹಿಂಗೆ ಬ್ರಹ್ಮ ಏನು ಮಾಡ್ತದೆ? ಏನೂ ಇಲ್ಲ, ಅದು ಸಂಕಟ ಬಂದಿದ್ದು ಇಲ್ಲ ಅಂತ ಹೇಳಿ ಸಂಕಟಿಗೆ ನಾಶ ಆಗ್ತದೆ. ಅದಕ್ಕೆ ನಿಮ್ಗೆ ಗುರು ರೂಪಿಸ್ತಂದ್ರೆ ಗುರು ನಿಮ್ಗೆ ಕಾಯ್ತಾನೆ ನೋಡಿ. ಈಗ ನಮ್ಮ ಹಿಂದೆ ಹೋಗಿದ್ದ ನೀವು ಕಾಯ್ದೆ ಯಾರು ಮಹಾರಾಜೇನ 5 ದಿವಸ ಅಳಿಕ್ ಹಚ್ಚಿದ್ದ. ಮಹಾರಾಜ ಯಾಕೆ ಭೇಟಿ ಆಗೋರು ನನಗೆ ಹೆಂಗೆ ಮಾಡೋದು ಏನು ಎಷ್ಟು ಅದು ನಾಮಸ್ಮರಣೆ ಮಾಡ್ತೀನಿ ನನಗೇನು ತಿಳಿಯೋದು ತೆಗೆದು ಏನಾಗ್ತದೆ ನೋಡಿ ಬಂದು ಹಜರಾದ್ರು ಮಹಾರಾಜರು ಮಾಡಿನ ತಲೆ ಹಿಡಿದು ನಮ್ಮ ಬೆನ್ನಾಗ ಬರ್ತಿರು ನೋಡಿ ಕುಟಿತದು ಬಿಡೋದು ಸಾಕ್ಷಾತ್ಕಾರ ಆಗ್ತೀನಿ ಅವ್ರು ಬೇಕು ಶ್ರವಣ ಸಾಕ್ಷಾತ್ಕಾರ ಬೇಕಲ್ಲ ಅವರೇ ನಿಮಗೆಲ್ಲ ಮಾಡಿಕೊಡ್ತಾರೆ. ಗುರು ಕೃಪಾವೇನ ಭವತರಣೋಪಾಯ ನಾಹಿ ಅಂತ ಹೇಳ್ಬಿಟ್ಟು ಗುರು ಕೃಪಾ ಹೊರತು ನಿಮ್ಗೆ ಈ ಭಾವ ಪಾರ ಆಗ್ಬೇಕು. ಜ್ಞಾನದಿಂದ ಆಗಂಗಿಲ್ಲ. ನಾವು ಎಷ್ಟು ಬೇಕಾಗಿರ್ತಿದ್ರು ಪಂಚೀಕರಣ ಹೋದ್ರಿ ಪಂಚದಶಿ ಹೋದ್ರಿ ಇದರಿಂದ ಜ್ಞಾನ ಪ್ರಾಪ್ತಿ ಆಗಂಗಿಲ್ಲ. ಗುರು ಕೃಪಾದಿಂದ ಜ್ಞಾನ ಪ್ರಾಪ್ತಿ ಆಗ್ತಿರ್ತದೆ. ಅದಕ್ಕೆ ಇದೊಂದು ತಿಳ್ಕೊರಿ. ಅದಕ್ಕೆ ಹೇಳೋ ತಾತ್ಪರ್ಯ ಏನಪ್ಪ, ನೀವು ಪೈಲನ್ನು ನಾಮಸ್ಮರಣೆ ಮಾಡಿರಿ. ನಾಮಸ್ಮರಣೆ ನೋಡ್ರಿ. ಸುರದೇವ್ ಬಂದರು ಯಾರು ರಾಮದಾಸ್ ಸ್ವಾಮಿ ಬಂದರು 12 ವರ್ಷ ತಪಸ್ಸು ಆದ್ರೆ ಮನೆಗೆ ಹೋದ್ರು. ಅವರು ಮನೆಗೆ ಹೋದ್ರೆ ಭಿಕ್ಷಾ ಬೇಡರು ಅಲ್ಲದೆ ಅವರು ಬೈನಿ ಬರೋದಕ್ಕೆ ಅವ್ರಿಗೆ ಗೊತ್ತಾಗ್ತದೆ ರಾಮದಾಸ್ ನಾರಾಯಣ ಇದ್ದಾನೆ ಅಂತ ತಿಳ್ಕೊಂಡು ಮತ್ತು ಅವ್ರು ಕಳ್ಕೊಂಡಿದ್ದು. ಅಂದ್ರೆ ಅವ್ನ ಕಡೆ ಅವು ಇಲ್ಲ ಅಲ್ಲಿ ರಾಣುಬಾಯಿ ಅವನ ಹೆಸರ ರಾಣುಬಾಯಿ ಅಂತ ಎಲ್ಲಿ ಯಾರು ಬಂದು ಹೇಳಿದ್ದಾನೆ ಇದು ನಾರಾಯಣ ಅಂತ ಅದಕ್ಕೆ ಅವ್ರು ರಾಮದಾಸ್ ಸ್ವಾಮಿ ಅಂತ ಅಂತಿದ್ದಾರೆ. ಅವ್ರು ಅವು ಏನು ಹೆಸರು ಇಟ್ಟಿದ್ದು ಹಾಕಿನೇ ಕರಲ್ಲ. ಅದು ನಾರಾಯಣ ಅಂತ ಇಟ್ಟಿದ್ರು ಅವ್ನ ಹೆಸರ. ಅದಕ್ಕೆ ನಾರಾಯಣ ಹೇಳಿದ್ದು ಬಾ ಅಂತ ಮುಂದೆ ಬಂದು ಹೇಳಿಗೆ ನೋಡಪ್ಪ ನನಗೆ ಕಣ್ಣೆಲ್ಲ ಹೋಗ್ಬಿಟ್ಟು ದೃಷ್ಟಿ ಇಲ್ಲ, ನೀವು ಹೆಂಗಿದ್ದೀವಿ ಮುಂದೆ ಬಾ ಅಂತಂದು. ನೋಡಿ ಮುತ್ತಿ ಮೇಲೆ ಹಿಂಗೆಲ್ಲ ಕೈ ಆಡಿಸು ಅವಳವ್ವ ಏನು ಗಾಳಿ ಬಿಡಿ ಭಾಳ ಬೆಳೆಸಿದಿ ಅಂತಂತಂದ್ರು. ಏನಪ್ಪ ನೀನು ನೋಡ್ಬೇಕು ಅನ್ನಿಸ್ತದಪ್ಪ ಅಂತ ನಾನು ಕಣ್ಣಿರಪ್ಪ ಏನು ಮಾಡಲಿ ಅಂತ. ಅವ್ವ ನೀವು ಏನು ಕಾಳಜಿ ಮಾಡಬೇಡಿ. ಆ ಕಮ್ಮಂಡಿ ಒಂದು ನೀರು ತೊಗೊಂಡ್ರು ಬಜ್ಜಿ ಬಿಟ್ಟು ನೋಡಿ ಕಣ್ಣಿನಲ್ಲಿ ಬಜ್ಜಿಗಳು ಏನಂತಂದ್ರು ಸಮರ್ಥ ರಾಮದಾಸ್ ಸ್ವಾಮಿ ನಮ್ದು ನಾಮಸ್ಮರಣೆ ಶ್ರೀರಾಮ್ ಜಯ ಜಯ ರಾಮ್ ಅಂತ ಇದು ನೀರ ಸಿಡಿಸ್ಬಿಟ್ಟು ಕಣ್ಣು ಬಂದು ನೋಡ್ರಿ. ಇದೇ ಆಶ್ಚರ್ಯ ಇದೆ ಪರಮಾರ್ಥ ಒಳಗೆ. ಇದೇ ಜೀವ ಸತ್ತದ ಜೀವ ಸಹಿತ ಅಭಿಷೇಕ ಬರ್ತದೆ ಪರಮಾರ್ಥ ಒಳಗೆ. ಯಾರು ಧ್ಯಾನ ಮಾಡ್ತೀರಿ ಚಲೋ ನೀವು. ಈಗ ಸಾಯವಿದ್ದಲ್ಲಿ ಇವರೇ ಮಹಾರಾಜರು ಯಾರು ನಮ್ಮ ಲಿಂಗರಾಜ ಮಹಾರಾಜರು ನಾವು ಜೋಡದವ್ರಿ ನಾಮಸ್ಮರಣೆ ಮಾಡಿದೆವು. ಅವ್ರಿಗೂ ಫೋನ್ ಬಂದಿತ್ತು. ಬಿಜಾಪುರೊಳಗೆ ಅಡ್ಮಿಟ್ ಆಗಿದ್ರು ಅವರು ನಮ್ಮ ಭಕ್ತರು. ಅಡ್ಮಿಟ್ ಆಗೋಕ್ಕೆ ಅವ್ರಿಗೆ ಕ್ಲಾಟ್ಸ್ ಹಾಕಿದ್ದು ಅಂದರೆ ಶರೀರ ಒಳಗೆ ಅದು ಒಳಗಿಂದು ರಕ್ತ ಪ್ರಭಾವ ಆಗ್ತಿದ್ದಿಲ್ಲ. ಕ್ಲಾಟ್ಸ್ ಅದು ಆಕ್ಸಿಡೆಂಟ್ ಆಗಿ ಕ್ಲಾಟ್ಸ್ ಹಾಕಿದ್ದು. ಅದೆಲ್ಲ ಕ್ಲಾಟ್ಸ್ ನಿವಾರಣೆ ಮಾಡ್ಬೇಕಂದ್ರು ಆಪ್ರೇಷನ್ ಮಾಡಿದ್ರು. 2 ದಿವಸ 3 ದಿವಸ ಇಟ್ಕೊಂಡಿದ್ರು. ಏನಾಗಲಿಲ್ಲ ಹಿಂದಾಡು ಅಂತಂದ್ರು. ಕಡಿಕೆ ಹೋಗ್ಯಾನಂತ ತಿಳ್ಕೊಳ್ಬೇಕು. ಅದು ಆಗಿರಲಿಲ್ಲ, ಜೀವ ಬರಲಿಲ್ಲ. 12 ಅವರಂತೂ ಇದ್ರ ಮೇಲಿಂದ ಸ್ಟ್ರೆಚರ್ ಮೇಲೆ ತಂದರು ಮತ್ತು ತಂದು ತಿಳ್ಕೊಂಡಾಗ ಇದು ಡೆಡ್ ಬಾಡಿ ತೊಗೊಂಡು ಹೋಗ್ರಿ ಅನ್ಸಲಿ. ನಾವಿದ್ದಾಗ ಸಂಕಲ್ಪ ಮಾಡಿದ್ವಿ ಅವ್ನು ಚಲೋ ಆಗ್ಬೇಕಂತ ನೋಡ್ರಿ. ಮಹಾರಾಜ ಸತ್ತ ಎಷ್ಟು ದೊಡ್ಡದ ನೋಡ್ರಿ. ಸಗುಣವಾಳ ಭಾಳ ಮಹತ್ವದ. ಅದಕ್ಕೆ ಮಹಾರಾಜ ನಾವು ನಾಮಸ್ಮರಣೆ ದೂರ ಮಾಡ್ಕೋ ಶಿವಾಯ 3 ಸತಿ ಅನ್ಕೋತೀವಿ. ಇವ್ರು 3 ಸತಿ ನಾನು ಹಿಂಗೆ ಮಾಡ್ಕೊತಿದ್ದೀವಿ. ಅದು ಹಿಂದಾಡಿ ಅವ್ರ ಮಗ ಹೇಳ್ದ ಅವರು ನಮ್ಮದು ನಮ್ಮ ತಂದೆ ಹೋಗ್ಯಾರಂತ ಹೇಳ್ದ. ಹೋಗ್ಯಾರಂತ ಇವ್ರನ್ನ ಕೇಳಿಲ್ಲ. ಹನ್ನೆರಡು ಅವ್ರದ್ದು ಇವ್ರ ಕಡೆ ನಮ್ಮ ಮೊಬೈಲ್ ಇತ್ತು, ನನ್ನ ಕಡೆ ಮೊಬೈಲ್ ಇದ್ದಿಲ್ಲ. ಆ ಮೊಬೈಲ್ ಒಳಗೆ ಹೇಳಿದ್ರು ಅವ್ರಿಗೆ ಏನಿಲ್ಲ ಅವ್ರ ಕಿವಿಗೆ ಮೊಬೈಲ್ ಹಚ್ಚಿರಿ, ನಾವು ದೂರದಲ್ಲೇ ನಾಮಸ್ಮರಣೆ ಮಾಡಿ ಕತ್ತೀವಿ, ಅದು ಅವ್ರು ಸಾಯಂಗಿಲ್ಲ ಅಂತ ಹೇಳಿ ನೋಡಿ. ಎಷ್ಟು ಸತ್ತ ಅದ ಸಾಯಂಗಿಲ್ಲ ಅಂತ ಹೇಳೋದು.
ಸತ್ತಿದ ಮನುಷ್ಯಾಗೆ ಎಬ್ಬಿಸಿ ಕೊಟ್ಟಿದ್ವಿ. ನಾಳೆ ಏನಂತಂದು ಯಾವಾಗ ದೂರ ನಮಸ್ಕಾರ ಮಾಡಿ ಅವ್ರು ಕಿವಿಗೆ ಹಚ್ಚಿಗಳಿಗೆ ಒಳಗಿಂದೇನು ಕ್ಲಾಟ್ಸ್ ಆಗಿತ್ತಲ್ಲ ಅದು ಸರ್ಕ್ಯುಲೇಷನ್ ಏನಾಗ್ತಿದ್ರು ರಕ್ತ ಅದು ತಾಂತಾನೆ ಅದರದ್ದು ವೈಬ್ರೇಷನ್ದಿಂದ ಅದು ತಾಂತಾನೆ ಆಗ್ತದೆ. ನಾನು ಜೀವಂತ ಅದು ಹೊರಗೆಲ್ಲ ಒಂದು 3-4 ಮಂದಿ ಕಾಂಗ್ರೆಸ್ ಲೀಡರ್ ಇದ್ದ 3-4 ಕಾಂಗ್ರೆಸ್ ಮಂದಿ ಅದು ನಿಂತಿತ್ತು ಹೊರಗೆ ನೋಡಿ. ಅದಾರಿಗೆ ಆ ಡಾಕ್ಟ್ರ್ ಅಂದ್ರೆ ನಮ್ಗೆ ಈ ಜನ್ಮ ಒಳಗೆ ನಮ್ಗೆ ಇಲ್ಲಿ ತನಕ ಹಿಂಗೆ ಆಗಿಲ್ಲ, ಇದೇನು ಆಶ್ಚರ್ಯ ಆಯ್ತಂತ ಹೇಳ್ಬೋದು. ಅದೇನದ ನಾಮಸ್ಮರಣೆ ಭಾಳ ಆಗ್ತದ. ನೀವು ಸಾಯಿ ಒಳಗೆ ಸೇರಿ ನಾಮಸ್ಮರಣೆ ನಡೀಲಿಕ್ಕೆ ಬೇಕು. ನಿಮ್ದು ನಾಮಸ್ಮರಣೆ ಇದ್ದಿಲ್ಲ ಅಂದ್ರೆ ಯಾವ ದೊಡ್ಡ ಶಕ್ತಿಗಳು ಬಂದು ನಿಮ್ಮನ್ನ ಇದು ಮಾಡಿಬಿಡ್ತಾವೆ. ಅದಕ್ಕೆ ನಾವು ಅಖಂಡ ಸಮರಾಲಿ ರೂಪಮರಿ ಆಠವಾಲಿ ಅಂತ ನಾವು ಎಷ್ಟು ಮಾಡೋದು ಅಂತಿಲ್ಲ. ಅಖಂಡ ನಾಮಸ್ಮರಣೆ ಮಾಡ್ತದ. ಚಾಲ್ತಾ ಬೋಲ್ತಾ ದಂತ ಕರ್ತಾ ಕಾತಾ ಜೀವಿತ ಸುಖಿ ಹಸ್ತ ಯಾವಾಗ ಒಂದು ಸಮಯ ಅಥವಾ ಒಂದು ಮಿನಿಟ್ ಸಹಿತ ಬಿಡ್ಬೇಡ ಅಂತಾರೆ. ಅಹೋ ಏತಾ ದಾತಾ ವದನಿ ವದತಾ ಗ್ರಾಸಿಗಿಳ್ತಾ ಸದಾ ದೇತಾ ಗೇತಾ ಉಠದ ಬಸುತಾ ಕಾವ್ಯ ಕವಿತಾ घरी दारी शय्येवरी रति सुखाचे अवसरी समस्ताची लज्जात जुनी भगवत चिंतन करी. ನೋಡಿ ಶ್ರೀ ಭೋಗ ಒಳಗೆ ಸೇತ ನಾಮಸ್ಮರಣೆ ಬಿಡಬೇಡ ಅಂತ ಹೇಳ್ತಾರೆ. ನಾಮಸ್ಮರಣೆ ಅಖಂಡ ಮಾಡ್ರಿ. ಆ ನಾಮ ಒಳಗೆ ಭಗವಂತನ ವಸ್ತಿ ಅದ. ಆ ನಾಮ ಒಳಗೆ ಭಗವಂತ ವಸ್ತಿ ಅದ. ಅದಕ್ಕೆ ಹೇಳು ತಾತ್ಪರ್ಯ ನಾಮಸ್ಮರಣೆ ಮಾಡು ಕಳ್ತನಕ ಮತ್ತೊಂದಿಲ್ಲ. ಎಲ್ಲ ನಾಮಸ್ಮರಣೆ ಮಾಡ್ಬೇಕು ಅನ್ಸಂಗಿಲ್ಲ. साधन माने गया तो सिद्धपणे बद्ध झाला अंत सिद्ध सहित बद्ध ಆಗಿಬಿಡ್ತಾನೆ. ನಾವು ಜ್ಞಾನ ಆತನ ಗಪ್ ಬಿಟ್ಟಂದ್ರೆ ಮತ್ತು ಬುದ್ಧಿ ಬದ್ಧೆ ಆಗಿಬಿಡ್ತಾನ. ಅದಕ್ಕೆ ನಾಮಸ್ಮರಣೆ ಕಡ್ತನಕ ಅದು ಕಾಡಿ ಕ್ಷಣ ತನಕ ಜೀವ ಹೋಗೋ ತನಕ ನಮಗೆ ಅದು ಶ್ವಾಸಗಳ ನಾಮಸ್ಮರಣೆ ನಡೆದೇ ಇರ್ಬೇಕು. ನಮ್ದು ಇದು ಮಹತ್ವದ ನಮ್ಮ ಸಂಪ್ರದಾಯದ್ದು. ಅದಕ್ಕೆ ಹೇಳ್ತಾಗ್ತದೆ ಪುಸ್ತಕ ಬರೆದಿರ್ತದೆ. ಒಂದು ಪ್ರತ್ಯಕ್ಷ ಅನುಭವ ಬೇಕಲ್ಲ, ಅನುಭವ ಸಿದ್ಧತೆ ಇದು. ಅದಕ್ಕೆ ಹೇಳೋ ತಾತ್ಪರ್ಯ ಏನಪ್ಪ, ನಾಮಸ್ಮರಣೆ ಬಿಡಬೇಡ್ರಿ. ನಿಮ್ಮ ಗುರುಗಳು ಕೊಟ್ಟಿದ್ದು ನಾಮಸ್ಮರಣೆ ಅಖಂಡ ಮಾಡ್ಕೋತೀವ್ರಿ. ಆ ನಾಮ ಒಳಗೆ ಶಕ್ತಿ ಅದ. ನಾಮೇ ಸಂಕಟೇ ನಾಸತಿ ನಾಮೇ ವಿಘ್ನೇ ನಿವಾರತಿ ನಾಮಸ್ಮರಣೆ ಪಾವಿಜೇತಿ ಉತ್ತಮ ಪದ ನೋಡ್ರಿ. ಈ ನಾಮ ಒಳಗೆ ಇಷ್ಟೆಲ್ಲ ಶಕ್ತಿ ಇದೆ. ಜ್ಯಾಚೇ ನಾಮೇ ಮಹಾದೋಷ ಜಾತಿ ಜ್ಯಾಚೇ ನಾಮೇ ಗತಿ ಪಾವಜೇತಿ ಜ್ಯಾಚ ನಾಮೇ ಘಡೆ ಪುಣ್ಯ ಠೇವ ಪ್ರಭಾತೆ ಮನಿ ರಾಮ ಚಿಂತಿತ ಜಾವ ಅಂತ. ಪ್ರಭಾತ ಒಳಗೆ ಯಾವಾಗಲೂ ನಾಮಸ್ಮರಣೆ ಮಾಡ್ರಿ. ನೀವು ಅನೇಕ ಮಂದಿ ಕೊಂದಿದ್ರು ಸಹಿತ ನೀವು ಜೀವ ಅದು ಆದ್ರೆ ಜಾತಿ ನಾಮೇ ಘಡೆ ಪುಣ್ಯ ಠೇವ. ನೀವೆಲ್ಲ ನೀವು ಇದ್ರದಿಂದ ನೀವು ಏನು ಮಂದಿ ಎಷ್ಟು ಮಂದಿ ಕೊಂದಿದ್ರು ಸಹಿತ ಆ ಪಾಪ ಎಲ್ಲ ನಾಶ ಆಗ್ತದೆ. ಪಾರ್ಯಾಕ ಕೋಳಿ ಇದ್ದ ಎಷ್ಟು ಮಂದಿನ 7 ರಾಂಜನ್ ತುಂಬಿ ಬಿಟ್ಟಿದ್ದು ಸಣ್ಣ ಹಳ್ಳದಿಂದ 10 ಮಂದಿನ ಕೊಂದಿದ್ದವ ನೋಡ್ರಿ. ಗುರುಗ ನಾರದಿಗೆ ಶರಣ ಹೋದೊಳಗೆ ಪಶ್ಚಾತ್ತಾಪ ಅಂತ ಶರಣ ಹೋಗಿ ನಾನು ಹೆಂಡತಿ ಬೇಡ ಅವು ಬೇಡ ಮತ್ತೆ ಯಾರು ಹಬ್ಬ ಬೇಡ ಯಾವ ಬೇಡ ಯಾವ ಅವ್ರಿಗೂ ದುಃಖ ಇದು ಪಾಪ ತಗೊಳ್ಳಿಕ್ಕೆ ತಯಾರಾಗಲಿಲ್ಲ. ಯಾರು ಅವಳ ತಂಗ ವೈರಾಗ್ಯ ನಿರ್ಮಾಣ ಆಯ್ತು. ನಾಲ್ಕು ಮುಂದೆ ಕಡೆ ಹೋದ ಸಾಷ್ಟಾಂಗ ನಮಸ್ಕಾರ ಅದ ನನಗೆ ಇದ್ರ ಪಾರ್ ಮಾಡ್ರಿ ನನ್ನ ಇಷ್ಟ ನನ್ನ ಪಾಪ ಅಳ್ಗೆಂದು ನೋಡ್ರಿ. ಅವರು ಆಶೀರ್ವಾದ ಮಾಡ್ರು. ಒಂದು ಕಟ್ಟಿಗೆ ಬರಲು ಕಟ್ಟಿಗೆ ಯಾವಾಗ ಇದು ಇದಾಗ್ತದೆ ಪಾಪಲು ಬರ್ತಾವೆ ಅದು ಹೊಸ ಇದಾಗ್ತದೆ. ಅಲ್ಲಿ ತನಕ ಈ ಧ್ಯಾನ ಮಾಡ್ತೀವಿ ನೋಡಿ. ವಾಲ್ಮೀಕಿ ಕೋಳಿ ಇದ್ದದ್ದು ವಾಲ್ಮೀಕಿ ಋಷಿ ಆದ ಮುಂದೆ ಅವ ರಾಮಾಯಣ ಬರ್ದಾನ. ವಾಲ್ಮೀಕಿ ರಾಮಾಯಣ ಪ್ರಸಿದ್ಧ ಅದ. ಎದರಿಂದ ಆಗ್ತಿದ್ದು ನಾಮಸ್ಮರಣೆಯಿಂದ ಆಗಿದೆ. ನಾಮ ರೂಪ ಇದು ಎರಡು ಹೇಳಿ ಬಿಡಬೇಡ್ರಿ ನೀವು ನೋಡಿ. ನೀವು ಎಂದೂ ಫೇಲ್ ಆಗಂಗಿಲ್ಲ. ನಿಮ್ಗೆ ಜ್ಞಾನ ಸಹಿತ ಪ್ರಾಪ್ತಿ ಆಗಿರ್ತದ. ಒಂದು ಜ್ಞಾನ ಪ್ರಾಪ್ತಿ ಆಗಿದ್ದು ಓಪನ್ ಒಳಗೆ ಹೇಳ್ಬೇಡ. ಜ್ಞಾನ ಏನು ಗೊತ್ತಿರಬೇಕಾಗ್ತದ. ನಮ್ಮ ಜ್ಞಾನ ಪ್ರಾಪ್ತಿ ಆಗಿದೆ ಅಂತ ನೀವು ಹೇಳ್ಕೊತಂದ್ರೆ ನನ್ನೆಲ್ಲ ಲೂಟ್ ಮಾಡಿಬಿಡ್ತಾರೆ. ನನಗೆ ಏನೂ ಹೇಳ್ಬೇಡ್ರಿ, ಸುಮ್ಮನೆ ನಾಮಸ್ಮರಣೆ ಮಾಡಿ ನೋಡಿ. ನಾಮಸ್ಮರಣ ಬುದ್ಧಿ ಕೊಡ್ತಾನೆ. ದದಾಮಿ ಬುದ್ಧಿ ಯೋಗಂ ತಮ್ಮ ಮುಖ್ಯ ಅಂತಿದ್ದೇನೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ. ಪ್ರೀತಿಪೂರ್ವಕ ಯಾರು ನಾಮಸ್ಮರಣೆ ಮಾಡ್ತಾರೆ? ದದಾಮಿ ಬುದ್ಧಿ ಯೋಗಂ ತಮ್ಮ ಮುಖ್ಯ ಅಂತಿದೆ ಅಂದು. ತೇಷಾಮೇವ ಅನುಕಂಪಾರ್ಥ ಅಹಂ ಅಜ್ಞಾನಮಜಂ ಕ್ರಮಃ ನಾಶಯಾಮಿ ಆತ್ಮಭಾವಸ್ತು ಜ್ಞಾನದೀಪೇನ ಭಾಸ್ವತ. ನೋಡಿ ಅವ್ರಿಗೂ ಅಜ್ಞಾನ ದೂರ ಮಾಡೋ ಸಲಗೆ ನಾನೇ ಎಲ್ಲ ಮಾಡ್ತಾನೆ ಅಂತ ಹೇಳ್ತಾನೆ ಭಗವಂತ ಮುಂದೆ. ಯಾಕಂದ್ರೆ ನಾವು ಭಕ್ತಿ ಇರ್ತಾನಲ್ಲ, ಯಾರು ನಾಮಸ್ಮರಣೆ ಮಾಡಿ ಭಕ್ತಿ ಮಾಡ್ತಿರ್ತಾನಲ್ಲ ಆನಂದಪೂರ್ವಕ ಭಕ್ತಿಪೂರ್ವ ಇರೋದ್ರಿಂದ ಅವ್ರು ನೋಡ್ರಿ
ಅನುಕಂಪದಿಂದ ಅವ್ನಿಗೆ ಪೂರ್ಣ ಅವ್ನ ಜ್ಞಾನ ಇರಂಗಿಲ್ಲ, ಜ್ಞಾನದ ಯೋಗ್ಯತೆ ಇರಂಗಿಲ್ಲ, ಅವ್ನು ಜ್ಞಾನ ಪ್ರಾಪ್ತಿ ಆಗೋ ಸಹಿತ ನಾವು ಬುದ್ಧಿ ಕೊಟ್ಟು ನಾವು ದದಾಮಿ ಬುದ್ಧಿ ಹೋಗುವಂತ ನೋಡಿ. ಯೇಷಾಮೇವ ಅನುಕಂಪಾರ್ಥ, ಅನುಕಂಪ ಅಂದ್ರೆ ಅನುಕಂಪದಿಂದ ಅವ್ನ ಯೋಗ್ಯತೆ ಇಲ್ಲ ಮುಕ್ತ ಆಗೋದು ಬಂತು, ಅವನ ಮುಕ್ತ ಮಾಡ್ತಾನೆ. ಯಾಕೆ ನಾ ಇದು ಭಕ್ತಾಭಿಮಾನಿ ಭಕ್ತವತ್ಸಲ ಇದ್ದೇನೆ ಅಂತ ಭಗವಂತ. ನಾ ಭಕ್ತರು ಅಭಿಮಾನಿ ಇದ್ದೀನಿ, ಯಾರು ನಾನು ಭಕ್ತಿ ಮಾಡ್ತಾರ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಭಗವಂತ. ಅದಕ್ಕೆ ಭಕ್ತಿ ಶ್ರೇಷ್ಠ ಅದ. ಅದು ನಾವು ಭಕ್ತಿ ಮಾಡ್ಕೋತ ಹೋಗ್ಬೇಕು ನೋಡಿ. ಭಕ್ತಿ ಮಾಡ್ಕೋತ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾವೆ. ನಿಮ್ಗೆ ಎಲ್ಲ ಸಂಕಟ ದೂರ ಮಾಡ್ತಾನೆ ಅಂತ ಹೇಳ್ತಾನೆ ಭಗವಂತ. ನಾನಾ ಸಂಕಟ ಈ ಮಾಸಿಕೆ ಅಂತ ಹೇಳ್ತಾವೆ ನೋಡ್ರಿ. ಭಗವಂತ ನಾಮಸ್ಮರಣೆಯಿಂದ ಏನು ಸಂಕಟ ಎಲ್ಲ ದೂರ ಆಗ್ತಾವೆ. ನಾಮಸ್ಮರಣೆ ಬಿಡಬೇಡಿ, ಅಖಂಡ ಕಾಂತಾನೆ ಒಳಗೆ ಪಾಸ್ಗಳ ನಡೀಲಿ. ನಿಮ್ಮದು ಪಾಸ್ಗಳ ಮಾಡ್ಕೋತ ಪಾಸೋತ್ಸವ ನಡೆದೇ ಇರ್ತದ. ಪಾಸ್ ತಗೋಳಕ್ಕೆ ಬಿಡುವಕ್ಕೆ ನಾಮಸ್ಮರಣೆ ಮಾಡಿ ಅದು ಯಾವಾಗ ನಾಮ ಕೈಗೆ ಇಟ್ಟಿರ್ತದ ಹೃದಯ ಒಳಗೆ ಗೊತ್ತಂದ್ರೆ ಏನು ಮಾಡೋ ಕಾರಣ ನಿಮ್ಗೆ. ರಾಮ ಕರೆ ಭಜನ್ ಹಮ್ ಬೈಠೆ ಆರಾಮ್ ನೋಡಿ. ತುಂಬ ಗಪ್ಪು ನೋಡಿದು ಕೇಳ್ಕೊತ ನೋಡಿ. ಜ್ಞಾನೇಶ್ವರ ಮಹಾರಾಜ ಅಂದ್ರು ಏನು, ಜ್ಞಾನದೇವ ಮಣೆ ಜಪ ಮಾಡ ಅಂತರಿ ಧರುನಿ ಶ್ರೀಹರಿ ಜಪೆ ಸದಾ. ಶ್ರೀಹರಿ ತಾನೇ ಜಪ ಮಾಡಿರ್ತಾನ ಸರಿ ಒಳಗೆ, ಹೃದಯ ಒಳಗೆ ಕೂತು ಹೃದಯ ಒಳಗೆ ಪ್ರಕಟ ಆಗ್ತಾನೆ ದೇವರ. ಅದಕ್ಕೆ ಹೇಳೋದು ತಾತ್ಪರ್ಯ ಏನಪ್ಪ, ನಾಮಸ್ಮರಣೆ ಹೃದಯ ಒಳಗೆ ಮಾಡಿ ಕಲಿಬೇಕು. ನಿಮ್ಮ ಕೈಯಾಗ ಮಾದಿ ಹೇಳೋದು ಹೃದಯ ಒಳಗೆ ಹೇಳೋದು. ನಮ್ಮದು ನಾ ಹೇಳ್ತೀನಿ, ಯಾವ ನಾಮ ಕೊಡುವೊಳಗೆ ಹೇಳ್ತೀನಿ, ಹೃದಯ ಒಳಗಡೆ ಮಾಡಲಿ ಕಂಠ ಒಳಗಡೆ ಮಾಡಲಿ. ನಾಮ ಕಂಠದಿಂದ ತಾಯಿ ಹೇಳ್ಕೊತ ಹೋಗ್ತಾ ಅಂತಾರೆ ನೋಡಿ. ಅಂದ್ರೆ ಸಾಕ್ಷಾತ್ಕಾರ ಆಗ್ಬಿಡ್ತದೆ. ನೀವೇನು ಅಂದಿದ್ದೆಲ್ಲ ಆಗ್ತದೆ. ದೇವರು ನಿಮ್ಮ ಹೃದಯ ಒಳಗೆ ಬಂದು ಕೊಡ್ತಾನವ. ಭಗವಂತ ಹೇಳಿದ್ದಾನಪ್ಪ ನಿಮ್ಮ ಹೃದಯ ನೋಡಿ. ಹರಿದ್ಬಿಟ್ಟು ರಾಮ ಎಲ್ಲಿದ್ದಾನೆ, ನಾ ರಾಮ್ ರಾಮ್ ಅಂತಿದ್ದ. ಯಾರು ಮಾರುತಿ ಹನುಮಂದಿ ರಾಮ್ ರಾಮ್ ಅಂತಿದ್ದ. ಅವ್ನು ಹರಿದು ನೋಡ್ರಿ ಎಲ್ಲಿ ಹರಿದ್ಬಿಟ್ಟ ತೋಟ ಒಳಗೆ ರಾಮ ಲಕ್ಷ್ಮಣ ಒಳಗೆ ಹೃದಯ ಒಳಗೆ ಕಾಣಿಸ್ತು. ಹಂಗೆ ಹೃದಯ ಒಳಗೆ ರಮಣ ಮಹರ್ಷಿ ಒಳಗೆ ಕೇಳಿದ್ರು. ರಮಣ ಮಹರ್ಷಿ ಜ್ಞಾನಿ ದೊಡ್ಡವರು ಸತ್ಪುರುಷರು. ರಮಣ ಮಹರ್ಷಿಗೆ ನಿಮ್ಮ ದೇವರು ಇದ್ದಾನೆ, ಹೃದಯ ಒಳಗಿದ್ದಾನೆ ನೋಡಿ. ಅವ್ರ ಪುಸ್ತಕಗಳಿಗೂ ಬರ್ತದೆ ಅದು. ನಾವು ಇದು ಹೇಳುದು ಹೃದಯ ಒಳಗಿದ್ದಾನೆ ದೇವ್ರು ಎಲ್ಲರೂ. ಅವನೇ ಎಲ್ಲ ನಿಮ್ಮ ಶ್ವಾಸೋಚ್ಛ್ವಾಸ ತಗೊಳ್ಳೋದು ಬಿಡೋದು ಎಲ್ಲ ಅವೇ ಮಾಡ್ಲಿಕ್ಕೆ. ನೀವು ಗಾಡಿ ನಿದ್ರೆ ಒಳಗೆ ಯಾರು ಶ್ವಾಸ ತಗೋತಾರೆ? ಶ್ವಾಸೋಚ್ಛ್ವಾಸ ಅವನೇ ತಗೋತಾನೆ, ಹೃದಯ ಒಳಗೆ ಕೂತಾನೆ ಅವನೇ ಭಗವಂತ. ಅವನ ಜಾಗೃತಿ ಮಾಡಿ ನೀವು ನಿಮ್ಮ ಹೃದಯ ಒಳಗೆ ದೂರ ಎಲ್ಲಿ ಹೋಗ್ಬೇಡ್ರಿ. ನಿಮ್ಮ ಮನುಷ್ಯ ನಿಮ್ಮ ಹೃದಯ ಒಳಗೆ ಕೂತಿದ್ದ ಅಂತ ಹೇಳ್ತಾನೆ ಭಗವಂತನ. ಎಲ್ಲ ಹೃದಯ ಒಳಗೆ ನಾನೇ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಹೃದಯ ಒಳಗಿದ್ದಾನ ಭಗವಂತನ ಜಾಗೃತಿ ಮಾಡ್ಬೇಕಾದ್ರೆ ನೀವು ನಾಮಸ್ಮರಣೆ ಒಂದೇ. ನಾಮ ರೂಪ ಹೇಳಿದ್ರಿ. ಆ ರೂಪ ಹೇಳಿದ್ರೆ ಗುರುವಿನ ರೂಪ ಹಿಡ್ಬೇಕು. ಯಾವಾಗ ಗುರುವಿನ ರೂಪ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುದೇವ ಅಂತೇಳಿ. ಅದಕ್ಕೆ ಆ ಗುರುವಿನ ರೂಪ ಹಿಡ್ಕೊಂಡು ಹೋದ್ರೆ ಗುರು ಬರ್ತಾರೆ. ಯಾಕಂದ್ರೆ ನಾವು ನೋಡಿರ್ತೀವಿ, ಅವ್ರ ಕಡೆ ನಾಮ ತಗೊಂಡಿರ್ತೀವಿ, ಅವರೇ ರೂಪ ಹಿಡಿದು ಮತ್ತೊಂದು ಹೇಳಿದ್ರೆ ಯಾರು ಗುರು ನಿಮ್ದು ಅಂತಂದ್ರೆ ನರಸಿಂಹೇಶ್ವರ ಮಹಾರಾಜ ನಮ್ಮ ಗುರುಪ್ಪ ಅವ್ರನ್ನೇ ಹಿಡಿದೀವಿ ನಾವು. ನೋಡು ಅವರೆಲ್ಲ ಬಂದು ಹೇಳಿದ್ರು. ಅವ್ರನ್ನ ಏನೂ ಇದ್ದಿದ್ದಿಲ್ಲ ಬಂದು ಹೇಳಿದ್ರು, ನೀವು ನೌಕರಿ ಬಿಟ್ಟು ಹೋಗಂತ ಹೇಳಿದ್ರು. ದುಡ್ಡು ಒಂದು ನಯ ಪೈಸಾ ತೊಗೊಂಡು ಹೋಗ್ಬೇಡ ಅಂತಂದ್ರು. ನಾವು ವಿಶ್ವಾಸ ಇರ್ತದ ಗುರು ಮೇಲೆ ವಿಶ್ವಾಸ ಬೇಕು. ಆ ವಿಶ್ವಾಸದಿಂದ ಏನಾಗ್ತದೆ, ಗುರು ನಿಮ್ಗೆ ಸಹಾಯ ಮಾಡ್ತಾನೆ, ಎಲ್ಲ ಸಹಾಯ ಮಾಡ್ತಾನೆ. ಈಗ 8 ಆಶ್ರಮ ಮಾಡಿಸ್ಬಿಟ್ರು ನನ್ನ ಕಡೆಯಿಂದ ಅವರು. ನಾ ಏನು ಮಾಡ್ತೀನಿ ಎಲ್ಲ ಅವರೇ ಮಾಡ್ಲಿಕ್ಕೆ ಕೆಲಸ. ನಮ್ಮ ಸದ್ಗುರು ಎಲ್ಲಿದ್ದ ನೋಡಿದ್ವಿ, ನರಸಿಂಹೇಶ್ವರ ಮಹಾರಾಜ ಕೂಡ್ಸ್ಯಾರ ನೋಡಿದ್ವಿ. ಮೂರ್ತಿ ತಂದು ಎಷ್ಟು 1.5 ಲಕ್ಷ ರೂಪಾಯಿ ಖರ್ಚಾಗಿದ್ದು ಮೂರ್ತಿ ತಂದು ಇಡ್ಲಿಕ್ಕೆ ಬೇಕಾದ್ರೆ. ನೀವು ನಮಸ್ಕಾರ ಸಹಿತ ಮಾಡಂಗಿಲ್ಲ. ರೊಕ್ಕ ಕೊಟ್ಟೇ ಇಲ್ಲ, ದುಡ್ಡು ಕೊಟ್ಟಿಲ್ಲ, ನಮಸ್ಕಾರ ನಮಸ್ಕಾರ ಸಹಿತ ಬರ ಮಾಡಂಗಿಲ್ಲ. ಅವ್ರು ನುಷ್ಟೇ ನಮಸ್ಕಾರ ಮಾಡೋ ಸಹಿತ ಅವ್ರು ಜಾಗೃತಿ ಇದ್ದಾರೆ ಇಲ್ಲೇ. ಮೊನ್ನೆ ಇದು ದಾಸಬೋಧ ವಾಚನ ಶುರು ಆಗ್ತು ಇಲ್ಲೇ. ಅಂದ್ ಅವತ್ತು ಮಹಾರಾಜ ಅಂದ್ರೆ ನನಗೆ ಏನಪ್ಪ ಇದೇನು ಅವ್ರ ಗತಿಗೆ ಆನಂದ ಆಯ್ತು. ನಮ್ಮ ಸಂಪ್ರದಾಯ ಒಳಗೆ ಎಲ್ಲೂ ಯಾರು ದಾಸಬೋಧ ಪಾರಾಯಣ ಯಾರು ಮಾಡಂಗಿಲ್ಲ. ಎಲ್ಲರೂ ಸಪ್ತಾಹ ಇದ್ರೆ ಅಷ್ಟು ಪಟ ಓದ್ತಾರೆ. ಒಂದೊಂದು ಶ್ಲೋಕ ನೀಟು 5 ಸಮಾಸ ನೀವು ಓದ್ರಿ, 5 ಸಮಾಸ ನೀವು ಓದ್ರಿ, ಒಂದು ಪೆಸಕ್ಕೆ ಹೋಗಿ ಹಿಂಗೆ ಮಾಡ್ತಾರೆ. ಎಲ್ಲರೂ ಯಾರಿಗೇನು ಗೊತ್ತೇ ಇಲ್ಲ, ಅದು ಪೂರ್ಣ ಜ್ಞಾನಿನೇ ಇಲ್ಲ ಅದಂತ. ಅದಕ್ಕೆ ಇವರು ಬರೋಬ್ಬರು ಮಾಡಿದ್ರು. ಸುರೇಶ್ ಮಹಾರಾಜರು ಇದೆ, ಜ್ಞಾನೇಶ್ವರಿ ಭಾಳ ಕಠಿಣ ಅದ. ಈ ದಾಸಬೋಧ ಅತಿಶಯ ಸರಳ ಅದ. ಅದಕ್ಕೆ ಅದು ಸರಳ ನೋಡಿ ದಾಸಬೋಧ ಮಾಡ್ಕೊತಂದ್ರೆ ಗುರು ಭೇಟಿ ಆಗ್ತಾನೆ. ಗುರುಂದೇ ಅದು ಬರ್ತಿದ್ದದ. ಸಮರ್ಥ ರಾಮದಾಸ್ ಸ್ವಾಮಿ ಗುರುಗಳು ಇದ್ರು, ಅವರೇ ಎಲ್ಲ ಅದು ದಾಸಬೋಧ ಬರ್ದಾಗ ಅವರ ಸರಳ ನಿಮಗೆ ನಾಮಸ್ಮರಣೆ ಮಾಡೋರಿಗೆ ನಾನು ದರ್ಶನ ಕೊಡ್ತೀನಿ ಅಂತ ಹೇಳ್ಬಿಟ್ಟಾರ. ಮತ್ತು ನಾಮಸ್ಮರಣೆ ಮಾಡಲಿ, ನಿಮ್ಗೆ ಶ್ವಾಸಗಳ ಪಟ್ಟದ ಶ್ವಾಸಗಳ ನಿಮ್ಗೆ ಲಗೆ ಚಿಲ್ಲೆ 14 ಚಕ್ರ ಒಳಗೆ ಕಾಣಿಸ್ಲಿಕ್ಕತ್ತಾಗ ಇದಕ್ಕೆ ಹೊರಗೆ ಕಾಣಿಸ್ಲಿಕ್ಕೆ ಹೊರದಲ್ಲಿ
ಅವ್ರು ಸಗುಣ ಸಿಕ್ತಂದ್ರೆ ಸಾಕು ನಿಮ್ಗೆ. ಸಗುಣ ಸಿಕ್ತಂದ್ರೆ ಎಲ್ಲ ಅವರೇ ಮೈಂಡ್ ಡೈರೆಕ್ಟ್ ಮಾಡ್ತಾರೆ. ನಿಮ್ಗೆ ನಿರ್ಗುಣ ಕಡೆ ಬೇಕಾದ್ರೆ ನಿರ್ಗುಣ ಕಡೆ ನಿಮ್ಗೆ ಸಾಕ್ಷಾತ್ಕಾರಿ ಮಾಡಿಬಿಡ್ತಾರೆ, ನೀವು ಮುಕ್ತ ಮಾಡಿಬಿಡ್ತಾರೆ. ಅವ್ರ ಕೃಪಾದಿಂದ ನಾವು ಮುಕ್ತ ಆಗಿ. ಅದಕ್ಕೆ ಹೇಳೋದು ತಾತ್ಪರ್ಯ ಏನಪ್ಪ, ನಾಮಸ್ಮರಣೆ ಬಿಡಬೇಡ್ರಿ. ಗುರು ಕೊಟ್ಟಿದ್ದ ನಾಮ ಇದು ಅತ್ಯಂತ ಶ್ರೇಷ್ಠದ, ಮುಕ್ತಿಗೆ ಕಾರಣದ. ಅದಕ್ಕೆ ನಾಮಸ್ಮರಣೆ ಬಿಡಬೇಡ್ರಿ. ನಿತ್ಯ ಮುಂಜಾನೆ ಎದ್ದು ನಿಮ್ಗೇನು ಧ್ಯಾನ ಹೇಳೋದು, ಧ್ಯಾನ ಒಳಗೆ ಧ್ಯಾನ ಮುಗಿನ ದೃಷ್ಟಿ ಇಲ್ಲಿ ಬರ್ತಿದ್ದಿಲ್ಲ ಅನ್ನೋ ಸಹಿತ ನೀವು ಕಣ್ಣು ಮುಚ್ಚಿ ಮುಗಿನ ಕಡೆ ನೋಡ್ರಿ. ಕಣ್ಣು ಮುಚ್ಚಿ ಮುಗಿನ ಕಡೆ ನೋಡ್ಲಿಕ್ಕೆ ಬರ್ತದಲ್ಲ, ಅದು ಇಲ್ಲ ಏನು ಕಣ್ಣು ಮುಚ್ಚೋದು ಮುಗಿನ ಕಡೆ ನೋಡೋದು. ಹಿಂಗೆ ಅದು ನೋಡ್ಕೊತ ಸಹಿತ ನಿಮ್ಗೆ ಜ್ಞಾನ ಪ್ರಾಪ್ತಿ ಆಗ್ತದ. ಅದಾದ್ರೆ ಕೂಡಿದ್ದ ಒಬ್ಬ ಮನುಷ್ಯ ಅವಾಗೇನು ಕಣ್ಣು ಇದ್ದಿದ್ದೇ ಇಲ್ಲ, ಮತ್ತೆ ಮುಗಿನ ಮೇಲೆ ಲಕ್ಷ ಇಟ್ಪ ಅಂತಂತಾರೆ ಅವ್ರಿಗೆ. ಅವ್ನ ಲಕ್ಷ ಅವ್ನು ಕಾಣಿಸ್ತೈತಿ ಮುಗಿದ ಅವಾಗ, ಮತ್ತು ಅವಾಗ ಸಾಕ್ಷಾತ್ಕಾರ ಆಗ್ಬೋದ, ಸಾಕ್ಷಾತ್ಕಾರ ಮುಕ್ತ ಆಗ್ಬೋದ. ಅದಕ್ಕೆ ಹೇಳೋ ತಾತ್ಪರ್ಯ ಏನಪ್ಪ, ನಿಮ್ಗೆ ಭಾವ ಭಕ್ತಿದಿಂದ ಭಗವಂತನ ಪ್ರಾಪ್ತಿ ಆಗ್ತದೆ. ಭಾವೇ ವೀಣ ಭಕ್ತಿ, ಭಕ್ತಿ ವೀಣ ಮುಕ್ತಿ ಬೋಲೋಚನೆ ಆಗ್ತದೆ. ಯಾರು ಜ್ಞಾನೇಶ್ವರ ಮಹಾರಾಜ ಭಾವದಲ್ಲಿ ಭಕ್ತಿ ಆಗಂಗಿಲ್ಲ, ಭಕ್ತಿ ಇಲ್ಲದೆ ಮುಕ್ತಿ ಸಿಗಂಗಿಲ್ಲ. ಭಕ್ತಿ ಅದಕ್ಕೆ ಮುಕ್ತಿ ಸಿಗಬೇಕಾದ್ರೆ ಭಕ್ತಿ ಬೇಕು ನಿಮ್ಗೆ. ಅದಕ್ಕೆ ಭಕ್ತಿ ಮಾಡೋದು ಅಂತೇನು, ಗುರು ಮೇಲೆ ಅವ್ರ ಗುರುನ ರೂಪನ ಹಿಡ್ಕೊಂಡು ಅವ್ರ ನಿತ್ಯ ಉಪಾಸನ ಮಾಡೋದು, ಅವ್ರು ಏನು ಹೇಳ್ತಾರೆ ಅದು ಕೇಳೋದು, ಅವ್ರಿಗೆ ಊಟಕ್ಕೆ ಹಾಕೋದು, ತಿನ್ಲಿಕ್ಕೆ ಹಾಕೋದು, ಅವ್ರ ಸೇವಾ ಮಾಡೋದು. ಅಂದ್ರೆ ಗುರು ಇದು ಆಗ್ತಾನೆ, ಸಂಪ್ರೀತ ಆಗ್ತಾನೆ. ನೀವು ಗುರು ಮಾಡ್ಕೊಂಡ್ರಿ ಒಂದು ದಿವಸ ಯಾರು ಮನೆಗೆ ಕರಂಗೇ ಇಲ್ಲ. ಮಹಾರಾಜನ ಏನು ಅಂತ ಶಿಷ್ಯ ತೊಗೊಂಡು ಏನು ಮಾಡೋದು? ಏನ್ರಿ ಒಂದು ದಿವಸ ಕರಿಬೇಕಲ್ಲ, ಇಷ್ಟು ನಾವು ತೊಗೊಂಡಿರ್ತೀವಿ ಎಲ್ಲ ಬಂದು ಮಹಾರಾಜ ನಮ್ಮ ಕಡೆ ಊಟಕ್ಕೆ ಬರ್ರಿ ಇವತ್ತು ಅಂತಾರೇನು? ಯಾರು ಕರಂಗಿಲ್ಲ. ಅದು ಗುರು ಭಕ್ತಿ ಅಂದ್ರೆ ಹಿಂಗದ. ಯಾಕಂದ್ರೆ ಊಟಕ್ಕೆ ಹಾಕ್ಬೇಕು, ಅವ್ರಿಗೆ ಕರಿಬೇಕು, ಅವ್ರ ಪಾದ ಪೂಜೆ ಮಾಡಬೇಕು, ಹಿಂಗೆಲ್ಲ ಅದು ಶಾಸ್ತ್ರ ಒಳಗೆ ಹೇಳೋದು. ಆ ಶಾಸ್ತ್ರ ಪ್ರಕಾರ ನೀವು ಮಾಡಂಗೆ ಅಲ್ಲ. ಗುರು ಅಂದ್ರೇನು ಒಂದು ನಾಮ ತೊಗೊಂಡ್ರಿಗೆ ಆ ಗುರು ಇಲ್ಲ ಗೊತ್ತಿಲ್ಲ, ಶಿಕ್ಷೆಗೂ ಗೊತ್ತಾಗ ಯಾರು ಗೊತ್ತಿಲ್ಲ. ಅದಕ್ಕೆ ಹೇಳೋದು ಆಗ್ತಾರೇನು, ಯಾವಾಗಲೂ ನಿಮಗೇನು ಸಂಕಟ ಬಂದಾಗ ಅಷ್ಟೇ ಮಹಾರಾಜ ಕಡೆ ಬರಂಗಿಲ್ಲ. ಸಂಕಟ ಬರಲಿ ಬೀಳಲಿ ಅಖಂಡ ನಾಮಸ್ಮರಣೆ ಮಾಡಿದ್ರೆ ಸಂಕಟೇ ಬರಂಗಿಲ್ಲ. ನಾಮಸ್ಮರಣೆ ಸಂಕಟ ನಿವಾರಣೆ ಆಗ್ತದ. ಮತ್ತೊಂದು ಮಾಡೋ ಕಾರಣ ಇಲ್ಲ, ಸುಮ್ಮನೆ ನಾಮಸ್ಮರಣೆ ಮಾಡ್ಕೋಸ್ಕರ ತಾನೇ ಬರ್ತಾರೆ. ತಾನೇ ಬರ್ತದೆ, ಕೆಲಸ ತಾನೇ ಹಾಕೋತ ಹೋಗ್ತಾರೆ. ಅದಕ್ಕೆ ಹೇಳೋ ತಾತ್ಪರ್ಯನು, ಗುರುವಿನ ಪೂರ್ಣ ನಿಷ್ಠೆ ಇಡ್ರಿ. ಗುರು ಹೇಳಿದ ಪ್ರಕರಣ ಅಖಂಡ ನಾಮಸ್ಮರಣೆ ನಿತ್ಯ ಉಪಾಸನ ಮಾಡ್ಕೊತ ಹೋಗ್ರಿ. ಅಂದ್ರೆ ಇದೇ ಜನ್ಮ ಒಳಗೆ ನಿಮ್ಗೆ ಮುಕ್ತ ಆಗ್ತದೆ ಅಂತ ಇಷ್ಟೇ ಇದೆ ನಮ್ಗೆ.